ನಮಸ್ಕಾರ ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಡಯಾನಾ ಕೂರ್ಗ್. ಅತ್ಯಾಚಾರದಿಂದ ಜನಿಸಿದ ಮಗುವನ್ನ ದತ್ತು ನೀಡೋದಕ್ಕೆ ಮಗುವಿನ ತಂದೆಗೆ ಅಂದ್ರೆ ಬಯೋಲಾಜಿಕಲ್ ಫಾದರ್ನ ಒಪ್ಪಿಗೆ ಅಗತ್ಯ ಇಲ್ಲ ಎಂದು ಹೈಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ಅತ್ಯಾಚಾರದಿಂದ ಜನಿಸಿದ ಮಗುವನ್ನ ದತ್ತು ನೀಡೋದಕ್ಕೆ ತಂದೆಯ ಒಪ್ಪಿಗೆ ಇಲ್ಲದ ಕಾರಣ ದತ್ತು ಪುತ್ರನ ನೋಂದಣಿಗೆ ನಿರಾಕರಿಸಿ ಉಪ ನೋಂದಣಾಧಿಕಾರಿ ನೀಡಿದಂತಹ ಹಿಂಬರಹ ರದ್ದುಪಡಿಸಿ ಹೈಕೋರ್ಟ್ ಈ ಆದೇಶವನ್ನ ನೀಡಿದೆ. ಮಗುವಿನ ತಂದೆಯ ಒಪ್ಪಿಗೆ ಪಡೆಯುವಂತೆ ತಾಯಿ ಪೋಷಕರಿಗೆ ಸೂಚಿಸದೆ ದತ್ತು ಪತ್ರವನ್ನ ನೋಂದಣಿ ಮಾಡಬೇಕು ಎಂದು ಉಪ ನೋಂದಣಾಧಿಕಾರಿಗೆ ನಿರ್ದೇಶಿಸಿರುವ ಹೈಕೋರ್ಟ್ ನೋಂದಣಿಯ ನಂತರ ದತ್ತು ಪಡೆದ ದಂಪತಿ ಜಿಲ್ಲಾ ದಂಡಾಧಿಕಾರಿಗೆ ವರದಿಯನ್ನು ಸಲ್ಲಿಸಬೇಕು. ಅವರು ಪ್ರಕರಣದ ಕುರಿತ ವರದಿಯನ್ನ ಬಾಲ ನ್ಯಾಯ ಕಾಯ್ದೆ ಸೆಕ್ಷನ್ 66 ಹೇಳುವಂತೆ ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸ್ ಅಥಾರಿಟಿ ಅಂದ್ರೆ CARAಗೆ ಸಲ್ಲಿಸಬೇಕು ಅಂತ ಆದೇಶನ ನೀಡಿದೆ. ಉಪ ನೋಂದಣಾಧಿಕಾರಿಯ ಹಿಂಬರಹ ರದ್ದತಿ ಕೋರಿ ಮಗುವಿನ ತಾಯಿ ಅಂದ್ರೆ ಸಂತ್ರಸ್ತೆ ಇರ್ತಾರಲ್ಲ ಆಕೆ ಮಾತ್ರ ತಾಯಿ ಹಾಗೂ ದತ್ತು ಪಡೆಯಲು ಬಯಸಿರುವಂತಹ ದಂಪತಿ ಸಲ್ಲಿಸಿದ ತಕರಾರು ಅರ್ಜಿ ಪುರಸ್ಕಾರ ಮಾಡಿದೆ. ನ್ಯಾಯಾಲಯ ಅಂದ್ರೆ ನ್ಯಾಯಮೂರ್ತಿ ಹೇಮಂತ್ ಚಂದನ್ ಗೌಡರ್ ಪೀಠ ಈ ತೀರ್ಪನ್ನ ನೀಡಿರುವಂತದ್ದು. ಇನ್ನು ಈ ಪ್ರಕರಣ ಹೇಗೆ ಬೆಳಕಿಗೆ ಬಂತು ಅಂತ ನೋಡೋದಾದ್ರೆ ಬೆಂಗಳೂರಿನ ಅಪ್ರಾಪ್ತೆ ಅಂದ್ರೆ ಈ ಸಂತ್ರಸ್ತೆ ಯಾರಿದ್ದಾರೆ ಇವ್ರ ಮೇಲೆ ವ್ಯಕ್ತಿಯೋರ್ವ 2023ರಲ್ಲಿ ಅದರಲ್ಲೂ ಕೂಡ ನವೆಂಬರ್ 11ರಿಂದ ಜೂನ್ 6ರವರೆಗೂ ಅತ್ಯಾಚಾರ ಎಸಗಿದ್ದ ಎನ್ನಲಾಗ್ತಾ ಇದೆ. ಇನ್ನು ಪ್ರಕರಣದ FIR 2024ರ ಆಗಸ್ಟ್ ನಲ್ಲಿ ದಾಖಲಾಗಿತ್ತು. ಅತ್ಯಾಚಾರ ಪೋಕ್ಸೋ ಪ್ರಕರಣದ ಅಡಿ ಆರೋಪಿ ಬಂಧನಕ್ಕೆ ಕೂಡ ಒಳಗಾಗಿದ್ದ. ಸದ್ಯ ಆತ ಜೈಲಿನಲ್ಲಿ ಕೂಡ ಇದ್ದಾನೆ. ಈ ಮಧ್ಯ 2024ರ ಸೆಪ್ಟೆಂಬರ್ನಲ್ಲಿ ಸಂತ್ರಸ್ತೆಗೆ ಹೆಣ್ಣು ಮಗು ಕೂಡ ಜನಿಸುತ್ತೆ. ಸಂತ್ರಸ್ತೆ ಕುಟುಂಬದಲ್ಲಿ 3 ಮಹಿಳಾ ಸದಸ್ಯರಿದ್ದಾರೆ. ಆದಾಯ ಗಳಿಸುವ ಪುರುಷರು ಯಾರು ಕೂಡ ಇಲ್ಲ. ಇದರಿಂದ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉತ್ತಮ ಆರೈಕೆ ಸಾಧ್ಯವಾಗದ ಕಾರಣ ಅದನ್ನ ದತ್ತು ನೀಡೋದಕ್ಕೆ ನಿರ್ಧಾರ ಮಾಡಿದ್ರು. ಮಕ್ಕಳಿಲ್ಲದ ದಂಪತಿ ಅದನ್ನ ದತ್ತು ಪಡೆಯೋದಕ್ಕೆ ಒಪ್ಕೊಂಡಿದ್ರು. ಅದರಂತೆ ದತ್ತು ಪುತ್ರನ ನೋಂದಣಿಗೆ ಕೋರಿ 2024ರ ನವೆಂಬರ್ 11ರಂದು ಸಲ್ಲಿಸಿದ ಅರ್ಜಿಯನ್ನ ತಂದೆಯ ಒಪ್ಪಿಗೆ ಇಲ್ಲದೆ ಆ ಅರ್ಜಿ ಕೂಡ ಅಪೂರ್ಣವಾಗಿದೆ ಅಂತ ಉಪ ನೋಂದಣಾಧಿಕಾರಿ ಹಿಂಬರಹ ನೀಡಿದ್ರು. ಇನ್ನು ದತ್ತು ಪುತ್ರನನ್ನ ನೋಂದಣಿ ಮಾಡೋದಕ್ಕೆ ಉಪ ನೋಂದಣಾಧಿಕಾರಿಗೆ ನಿರ್ದೇಶನ ಮಾಡಬೇಕು ಅಂತ ಕೋರಿ ಅರ್ಜಿದಾರರು ಹೈಕೋರ್ಟ್ನ ಮೊರೆ ಕೂಡ ಹೋಗಿದ್ರು. ಪ್ರಕರಣದ ವಿಚಾರಣೆಯನ್ನ ನಡೆಸಿದ ಹೈಕೋರ್ಟ್ ಮಗುವಿನ ತಾಯಿ ಮತ್ತು ದತ್ತು ಪಡೆಯೋದಕ್ಕೆ ಬಂದಿರುವ ದಂಪತಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ರು. ಅವರಿಗೆ ಬಾಲ ನ್ಯಾಯ ಕಾಯ್ದೆ 2015ರ ನಿಯಮಗಳು ಅನ್ವಯಿಸುತ್ತೆ. ಅದರ ಪ್ರಕಾರ ಮಗುವಿನ ಪೋಷಕರು ದತ್ತು ನೀಡುವ ಹಕ್ಕನ್ನ ಹೊಂದಿರ್ತಾರೆ. ದತ್ತು ನಿಬಂಧನೆಗಳು 2017ರ ನಿಬಂಧ 7 ಸಬ್ಸೆಕ್ಷನ್ 7 ಇದರ ಪ್ರಕಾರ ಅತ್ಯಾಚಾರದಂತಹ ಕೃತ್ಯದಿಂದ ಜನಿಸಿದ ಮಗುವನ್ನ ದತ್ತು ನೀಡೋದಕ್ಕೆ ತಾಯಿ ಅಧಿಕಾರ ಅಥವಾ ಹಕ್ಕನ್ನ ಹೊಂದಿರ್ತಾರೆ. ಅದರಲ್ಲೂ ತಾಯಿ ಅಪ್ರಾಪ್ತೆಯಾಗಿದ್ರೆ ದತ್ತು ಪತ್ರಕ್ಕೆ ಪ್ರಾಪ್ತ ಸಾಕ್ಷಿಯೊಬ್ಬರು ಸಹಿಯನ್ನ ಹಾಕಬೇಕು ಅಂತ ವಿವರಿಸಿದೆ. ಅಂತಿಮವಾಗಿ ಸಂತ್ರಸ್ತೆ ಹಾಗೂ ಆಕೆಯ ತಾಯಿ ದತ್ತು ಪತ್ರಕ್ಕೆ ಜಂಟಿಯಾಗಿ ಸಹಿ ಹಾಕಿದ್ದಾರೆ. ಬಾಲ ನ್ಯಾಯ ಕಾಯ್ದೆ ಸೆಕ್ಷನ್ 63 ಹೇಳುವಂತೆ ಮಗುವಿನ ಪೋಷಕರು ಹಾಗೂ ದತ್ತು ಪಡೆಯುತ್ತಿರುವ ದಂಪತಿ ಈ ಇಬ್ಬರು ನಡುವೆ ಕೂಡ ಕಾನೂನುಬದ್ಧ ಮತ್ತು ಒಪ್ಪಂದ ಏರ್ಪಟ್ಟಿದೆ. ಆದ್ದರಿಂದ ದತ್ತು ಪತ್ರಕ್ಕೆ ಅತ್ಯಾಚಾರ ಆರೋಪಿಯಾದ ಮಗುವಿನ ತಂದೆಯ ಒಪ್ಪಿಗೆ ಅಮುಖ್ಯ ಮತ್ತು ಅನಗತ್ಯ. ಅದರಂತೆ ಮಗುವಿನ ದತ್ತು ಪತ್ರವು ಬಾಲ ನ್ಯಾಯ ಕಾಯ್ದೆ ಹಾಗೂ ದತ್ತು ನಿಬಂಧನೆಗಳ ಅಡಿ ನಿಯಮಗಳನ್ನ ಪಾಲಿಸಿದಂತಾಗಿದ್ದು ಪ್ರತ್ಯೇಕ ಮಗುವಿನ ತಂದೆಯ ಒಪ್ಪಿಗೆ ಪಡೆಯುವ ಅಗತ್ಯ ಇಲ್ಲ ಅಂತ ತಿಳಿಸಿದ್ದಾರೆ. ಹಾಗಾದ್ರೆ ರೇಪಿಂದ ಹುಟ್ಟಿದ ಮಗು ದತ್ತುಗೆ ತಂದೆ ಒಪ್ಪಿಗೆ ಬೇಕಾಗಿಲ್ಲ ಅನ್ನೋದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ಹಾಗೆ ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್.